ನೋಡಿ ನಿನ್ನೆಯಿಂದಲೂ ಕೂಡ ಇಂಡಿಗೋ ವಿಮಾನದಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ. ಅಂದರೆ ಹಾರಾಟದಲ್ಲಿ ವ್ಯತ್ಯಯ ಕಂಡು ಬರ್ತಾ ಇದೆ. ಪ್ರಯಾಣಿಕರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಕೇವಲ ಬೆಂಗಳೂರಿನ ಅಂತದ್ದಲ್ಲ, ಇಡೀ ದೇಶದಾದ್ಯಂತ 500ಕ್ಕೂ ಹೆಚ್ಚು ಫ್ಲೈಟ್ಗಳು ಕ್ಯಾನ್ಸಲ್ ಆಗಿದ್ದಾವೆ ಇವತ್ತು. ನೆನೆ ಅಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿತ್ತು. ಬಟ್ ಓವರಾಲ್ ಆಗಿ ಪ್ರಾಬ್ಲಮ್ ಕಂಡು ಬಂದಿದ್ದು 3 ದಿನದಿಂದ. ಇವತ್ತು 4ನೇ ದಿನ, ಇವತ್ತು ಕೂಡ ಕಂಟಿನ್ಯೂ ಆಗ್ತಾ ಇದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲೂ ಕೂಡ ಪರದಾಟ ತಪ್ಪಿಲ್ಲ. ರೈಲ್ವೆ ಸ್ಟೇಷನ್ಗಿಂತ ಏರ್ಪೋರ್ಟ್ ಟರ್ಮಿನಲ್ ಕಡೆಯಾದಂತೆ ಕಾಣಿಸ್ತಾ ಇದೆ. ಕಾರಣ ಜನ ಕಾದು ಕಾದು ಎಲ್ಲಂದರಲ್ಲಿ ಸುಸ್ತಾಗಿ ನಿದ್ದೆಗೆ ಜಾರಿದ್ದಾರೆ. ಒಳಗಿರೋಕ್ಕೂ ಆಗ್ತಾ ಇಲ್ಲ, ಹೊರಗೆ ಬರೋದಕ್ಕೂ ಆಗ್ತಾ ಇಲ್ಲ. ಏರ್ಪೋರ್ಟ್ನಲ್ಲೇ ಫ್ಲೈಟ್ಗಳು ನಿಂತಲ್ಲೇ ನಿಂತಿದ್ದಾವೆ. ಇಂಡಿಗೋ ಸಿಬ್ಬಂದಿಗೆ ಪ್ರಯಾಣಿಕರಿಂದ ತೀವ್ರ ತರಾಟೆಗೆ ತೆಗೆದುಕೊಳ್ಳಲಾಗ್ತಾ ಇದೆ. ಬೆಂಗಳೂರು ಸೇರಿದಂತೆ ದೇಶದಾದ್ಯಂತ ಹಲವು ವಿಮಾನ ನಿಲ್ದಾಣಗಳಲ್ಲಿ ಇಂಡಿಗೋ ಅಂದರೆ ದೇಶದ ಒಳಗೆ ಸಂಚರಿಸುವಂಥ ಫ್ಲೈಟ್ ಇಂಡಿಗೋ ವಿಮಾನ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದೆ. 3 ದಿನದಿಂದಲೂ ಸಮಸ್ಯೆ ಇತ್ತು. ನೆನೆ ಅಂತೂ ಹೆವಿ ಇತ್ತು, ಸಮಸ್ಯೆ ವಿರಳವಾಗಿತ್ತು. ಇವತ್ತು ನೋಡಿದ್ರೆ 550 ಫ್ಲೈಟ್ಗಳು ಕ್ಯಾನ್ಸಲ್ ಆಗಿದ್ದಾವೆ. ಜನ ಪರದಾಡಿದ್ದಾರೆ. ಒಳಗೆ ಇರೋದಕ್ಕೂ ಆಗ್ತಾ ಇಲ್ಲ, ಹೊರಗೆ ಬರೋದಕ್ಕೂ ಆಗ್ತಾ ಇಲ್ಲ. ನೆನೆ ಒಂದೇ ದಿನ 550 ವಿಮಾನಗಳ ಸಂಚಾರ ರದ್ದಾಗಿದೆ. ಕೊಡ್ಬೇಕಲ್ವಾ, ಕ್ಯಾನ್ಸಲ್ ಆಗ್ತಿದೆ, ಬರಬೇಡಿ. ನಾವು ನಂದಿ ಹಿಲ್ಸ್ ಇಂದ ಬಂದಿದ್ದೀವಿ. ಇಲ್ಲಿ ಸುಮಾರು ಯಾವ ಕಾರಣಕ್ಕೆ ಈ ರೀತಿ ಆಗ್ತಾ ಇದೆ ಅಂತ ಪೈಲಟ್ ಸ್ಟ್ರೈಕ್ ಅಂತ ಹೇಳ್ತಾ ಇದ್ದಾರೆ. ಅವ್ರು ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ರಿಪ್ಲೈ ಮಾಡೋದಂತ. ರಿಪ್ಲೈ ಏನು ಇವಾಗ ಬಂದ್ಬಿಟ್ಟು ಏರ್ಪೋರ್ಟ್ ಅಲ್ಲಿ ಹೇಳ್ತಾ ಇದ್ದಾರೆ. ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಏನಿಲ್ಲ. ನೀವು ನಂಬಿ ಬುಕ್ ಮಾಡಿರ್ತೀರಾ? ನಾವು ನಂಬಿ ಬುಕ್ ಮಾಡೋದು ಎವ್ರಿ ಟೈಮ್. ಹಿಂಗೆ ಮಾಡಿದ್ರೆ ಏನ್ ಹೇಳಿ, ಅವ್ರಿಗೆ ಸ್ವಲ್ಪ ಹೊತ್ತು ರೆಸ್ಪಾನ್ಸಿಬಿಲಿಟಿ ಇರ್ಬೇಕು ತಾನೆ. ಎಷ್ಟು ಫ್ಲೈಟ್ಸ್ ಅಂದ್ರೆ ಕ್ಯಾನ್ಸಲ್ಡ್ ಆಗಿದೆ? ಏನ್ ಗೊತ್ತಿಲ್ಲ ನಮ್ಗೆ. ಫಸ್ಟ್ ಆಫ್ ಆಲ್ ಇರಿಟೇಟ್ ಆಗ್ಬಿಟ್ಟು ಹೋಗ್ತಾ ಇದೀವಿ. ಇವಾಗ ಇಷ್ಟು ದೂರದಿಂದ ಬರ್ಬೇಕು ಹೋಗ್ಬೇಕಂದ್ರೆ ಆಟನ ಅವ್ರಿಗೆ. ಅಂದ್ರೆ ಕೆಲವೊಬ್ರು ಏನಂತಂದ್ರೆ ಅಂದ್ರೆ ಅವ್ರ ಲೈಫ್ ನ ಕೆಲವೊಂದು ಒಂದು ಇಂಟರ್ವ್ಯೂ ಇರ್ಬೋದು, ಮತ್ತೆ ಹಾಸ್ಪಿಟಲ್ಸ್ ಇರ್ಬೋದು, ಈ ರೀತಿ ಆದ್ರೆ ಯಾವ ರೀತಿ ಮೇಡಮ್ ಇಂಡಿಗೋ ನಂಬಿ ಏನಾದ್ರು ಬುಕ್ ಮಾಡಿದ್ರೆ? ಅದೇ ನೋಡಿ, ಇನ್ಮೇಲೆ ಬುಕ್ ಮಾಡಿ ಕೊಡ್ದೇವ್ರು. ಕೊಡ್ಬೇಕಲ್ವಾ, ಕ್ಯಾನ್ಸಲ್ ಆಗ್ತಿದೆ, ಬರಬೇಡಿ. ನಾವು ನಂದಿ ಹಿಲ್ಸ್ ಇಂದ ಬಂದಿದ್ದೀವಿ. ಇಲ್ಲಿ ನೋಡಿ, ದೇಶದಾದ್ಯಂತ 550 ವಿಮಾನಗಳು ಕ್ಯಾನ್ಸಲ್ ಆಗಿದ್ರೆ ಬೆಂಗಳೂರು ಒಂದರಲ್ಲೇ 205 ಇಂಡಿಗೋ ವಿಮಾನಗಳ ಹಾರಾಟ ರದ್ದಾಗಿರೋದು. 3 ಡೇಸಿಂದ ಸಮಸ್ಯೆ ಆಗ್ತಾ ಇದೆ. ಅಫಿಷಿಯಲ್ಸ್ ಮಾತ್ರ ಏನೂ ಹೇಳ್ತಾ ಇಲ್ಲ ಇದ್ರ ಬಗ್ಗೆ ಅಂತ. ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ವಿಳಂಬ ಆಗಿದ್ದರಿಂದ ಕೇವಲ ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯದಲ್ಲೂ ಕನ್ನಡಿಗರು ಸಿಕ್ಕಾಕೊಂಡಿದ್ದಾರೆ. ಚಂಡೀಗಢ ವಿಮಾನ, ಅಲ್ಲೂ ಕೂಡ ಅಷ್ಟೇ ಕನ್ನಡಿಗರು ಪರದಾಡ್ತಾ ಇದ್ದಾರೆ. ಬೆಂಗಳೂರಿಗೆ ಬರೋಕ್ಕಾಗದೇ 20 ಜನ ಕನ್ನಡಿಗರು ಒದ್ದಾಡ್ತಾ ಇದ್ದಾರೆ. ಅನೇಕ ಪ್ರಯಾಣಿಕರನ್ನು ವಿಮಾನಕ್ಕೆ ಹತ್ತಿಸ್ಕೊಂಡಾದ್ಮೇಲೆ ಪ್ರಯಾಣ ವಿಪರೀತ ವಿಳಂಬ ಮಾಡಿದ ಘಟನೆಯೂ ಕೂಡ ಆಗಿದೆ. ಅಂದರೆ ಹೋಗಿ ಫ್ಲೈಟಲ್ಲಿ ಕೂತ್ಕೊಂಡಿರ್ತಾರೆ, ಕೂತ್ಕೊಂಡಾದ್ಮೇಲೆ ಫ್ಲೈಟ್ ಡಿಲೇ ಆಗುತ್ತೆ ಅಂತ ಹೇಳಿದ್ದಾರೆ. ಈ ರೈಲ್ವೆ ಸ್ಟೇಷನ್ ಬಿಡಿ, ನಮ್ಮ ಪ್ರೈವೇಟ್ ಬಸ್ ಸ್ಟ್ಯಾಂಡ್ಗೂ ಕಡೆ ಆಗೋಯ್ತು ಅಂತ. ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿ ಒಂದು 1/4 ಗಂಟೆನೇ ನಿಲ್ಲಿಸ್ಬಿಟ್ರೆ ಹೊರಡಿ ಅಂಥೇಳಿ ಪ್ರಯಾಣಿಕರು ಜಗಳ ಕೀಳಿತಾರೆ. ಹಂಗೋ ಹಿಂಗೋ ಮಾಡಿ ಬಸ್ ಮೂವ್ ಆಗುತ್ತೆ. ಆದರೆ ಇಲ್ಲಂಗಲ್ಲ, ಫ್ಲೈಟ್ಸ್ ಅಂದರೆ ಹಂಗಲ್ಲ. ಕಾರಣ ಅಫಿಷಿಯಲ್ ಆಗಿ ಏನೂ ಕೊಡ್ತಾ ಇಲ್ಲ. ಏನೋ ಏರ್ಪೋರ್ಟ್ನಲ್ಲಿ ಸಿಬ್ಬಂದಿಗಳ ಕೊರತೆ ಕಾಡ್ತಾ ಇದೆ ಅನ್ನೋದಿದೆ. ಏನೋ ಟೈಮಿಂಗ್ಸ್ ಏನೋ ಚೇಂಜ್ ಮಾಡಿದ್ರು ಅಂತ, ಶಿಫ್ಟ್ಗಳು ಚೇಂಜ್ ಮಾಡಿದ್ರು ಅಂತ ಅಲ್ಲಿನ ಸಿಬ್ಬಂದಿಗಳು, ಅಂದರೆ ಈ ಇಂಡಿಗೋ ವಿಮಾನದ ಸಿಬ್ಬಂದಿಗಳಲ್ಲಿ ಸ್ವಲ್ಪ ಅಸಮಾಧಾನ ಇದೆ ಅನ್ನೋದು, ಅದು ಏನಾದರೂ ಇದಕ್ಕೆ ಕಾರಣನ? ನಿನ್ನೆ ಎಲ್ಲ ಏನೋ ಸಾಫ್ಟ್ವೇರ್ ಇಶ್ಯೂಸ್ ಇದ್ದಾವೆ ಅನ್ನುವಂಥ ಮಾತನ್ನು ಆಡ್ತಾ ಇದ್ವಿ. ನಿಜಕ್ಕೂ ಸಾಫ್ಟ್ವೇರ್ ಇಶ್ಯೂಸೇನಾ ಅಥವಾ ಬೇರೆ ಏನಾದರೂ ಇದೆಯಾ ಅಂತ. ಹಾಗಾಗಿ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಜೊತೆಗೆ ಇಂಡಿಗೋ ವಿಮಾನ ಸಂಸ್ಥೆಯ ವಿರುದ್ಧವೂ ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸುಮ್ಮನೆ ಸುಳ್ಳು ಹೇಳಿ ನಮ್ಮ ಸಮಯವನ್ನು ಹಾಳು ಮಾಡ್ತಾ ಇದ್ದಾರೆ. ಫ್ಲೈಟೇ ಇಲ್ಲ ಅಂದಿದ್ದಿದ್ರೆ, ಇಲ್ಲ ಮುಂಚೆನೇ ನಾವು ಕಾಂಟ್ಯಾಕ್ಟ್ ಮಾಡಿದ್ದೀವಿ, ನೀವು 2 ಅವರ್ಸ್ ಮುಂಚಿತವಾಗಿ ಏರ್ಪೋರ್ಟಿಗೆ ಬನ್ನಿ ಅಂತ ಅಫಿಷಿಯಲ್ಸ್ ಹೇಳ್ತಾರೆ. ಕಾಲ್ ಮಾಡಿದಾಗ ಬಂದು ನೋಡಿದ್ರೆ ಫ್ಲೈಟ್ ಡಿಲೇಡ್ ಅಂತ ತೋರಿಸುತ್ತೆ. ಆದರೆ ಎಷ್ಟು ಡಿಲೇ ಅಂತ ಹೇಳೋದೇ ಇಲ್ಲ. ಡಿಲೇ ಮಾಡಿ 3-4 ಅವರ್ಸ್ ಕಾದು ಒಳಗಡೆನೂ ಇರೋಕ್ಕಾಗದೆ ಹೊರಗಡೆನೂ ಇರೋಕ್ಕಾಗದೆ ಪಾಪ ಏರ್ಪೋರ್ಟ್ನ ಲಾಂಚಿನ ಒಳಗಡೆನೇ ನಿದ್ದೆಗೆ ಜಾರಿರುವಂಥ ಘಟನೆಗೂ ಕೂಡ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೇವನಹಳ್ಳಿ ಪ್ರತಿನಿಧಿ ರಾಮಾಂಜಿ ಫೋನ್ ಸಂಪರ್ಕದಲ್ಲಿ. ರಾಮಾಂಜಿ, ಈಗ ನೆನೆಯೆಲ್ಲ ಸಾಫ್ಟ್ವೇರ್ ಇಶ್ಯೂಸ್ ಏನೋ ಇದೆ ಅಂತಿತ್ತು, ಆದರೆ ಮತ್ತೊಂದು ಕಡೆ ಸಿಬ್ಬಂದಿಗಳ ಕೊರತೆ ಜೊತೆಗೇನೋ ಶಿಫ್ಟ್ ಚೇಂಜಸ್ ಆಯಿತು ಅಂತ ಹೇಳಿ ಅಸಮಾಧಾನಗೊಂಡಿದ್ದಾರೆ ಈ ಫ್ಲೈಟ್ನ ಇಂಡಿಗೋ ವಿಮಾನದ ಸಿಬ್ಬಂದಿಗಳು ಅನ್ನೋದು ಮತ್ತೊಂದು ಕಡೆ. ಆದರೆ ಅಫಿಷಿಯಲ್ಸಿಂದ ಇಲ್ಲಿ ತನಕ ಅಫಿಷಿಯಲ್ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿಲ್ಲ ಇಲ್ಲಿ ತನಕ ಅನ್ನೋದು. ಏನಾಗ್ತಿದೆ ಆ್ಯಕ್ಚುಲ್ ಆಗಿ ಸಮಸ್ಯೆಯಲ್ಲಿ?
ಎಷ್ಟಿರುತ್ತೆ ಏನಂತಂದ್ರೆ ನಿನ್ನೆ ನಾವು ನೀವು ಅನ್ಕೊಂಡಂತೆ ವಿಮಾನಗಳ ಸಾಫ್ಟ್ವೇರ್ ತಾಂತ್ರಿಕ ಸಮಸ್ಯೆಯಿಂದ ಈ ಇಂಡಿಗೋ ವಿಮಾನ ಸಂಸ್ಥೆಯಲ್ಲಿ ಏನಂದ್ರೆ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಆಗ್ತಾ ಇದೆ ಅಂತ ನೆನ್ನೆಯಿಂದ ಎಲ್ಲರೂ ಸಹ ಅನ್ಕೊಂಡಿದ್ದು. ಅಂದ್ರೆ ನೆನ್ನೆ ಏನಂತಂದ್ರೆ ಕೆಲವೊಂದು ಪ್ರಯಾಣಿಕರಿಗೆ ಒಂದು ಅಫಿಷಿಯಲ್ಸ್ ಆಗಿ ಏನಂತಂದ್ರೆ ಅವರು ಇಂಡಿಗೋ ಸಂಸ್ಥೆಯವರು ಒಂದು ರಿಪ್ಲೈ ಕೊಟ್ಟಿದ್ದಾರೆ. ಇಲ್ಲಿ ಏನಂತಂದ್ರೆ ಸಿಬ್ಬಂದಿಯ ಕೊರತೆಯಿಂದ ಈ ಒಂದು ಫ್ಲೈಟ್ ಗಳು ವಿಳಂಬ ಆಗ್ತಾ ಇದೆ ಅನ್ನೋ ಅಫಿಷಿಯಲ್ಸ್ ನಮ್ಮ ಅಂದ್ರೆ ಆಫ್ ದ ರೆಕಾರ್ಡ್ ಕೊಟ್ಟಿರುವಂತದ್ದು. ಈ ಒಂದು ಸಿಬ್ಬಂದಿಗಳ ಕೊರತೆಯಿಂದ ನೆನ್ನೆಯಿಂದ ಏನಂತಂದ್ರೆ ಇಡೀ ದೇಶಾದ್ಯಂತ ಏನಂತಂದ್ರೆ ಫ್ಲೈಟ್ ಗಳ 550ಕ್ಕೂ ಹೆಚ್ಚು ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಆಗ್ತದೆ. ಈ ವ್ಯತ್ಯಯದಿಂದ ಒಂದಲ್ಲ ಎರಡಲ್ಲ 108 ಸಮಸ್ಯೆಗಳನ್ನ ಪ್ರಯಾಣಿಕರು ಅನುಭವಿಸ್ತಾ ಇದ್ದಾರೆ. ಇನ್ನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನದಲ್ಲಿ ನೆನ್ನೆಯಿಂದಲೂ ಸಹ ನೆನ್ನೆ ಬಂದಂತ ಪ್ರಯಾಣಿಕರು ಇಂದು ಸಹ ಫ್ಲೈಟ್ಗೆ ಟರ್ಮಿನಲ್ ಒಳಭಾಗದಲ್ಲಿ ಕಾಯ್ಕೊಂಡಿರುವಂತ ಪರಿಸ್ಥಿತಿ ಉಂಟಾಗಿದೆ. ಅಲ್ಲಿ ಭಜನೆ ಸಹ ಮಾಡುವಂತ ಕೆಲವೊಬ್ರು ಇಸ್ಕಾನ್ ಟೆಂಪಲ್ ಇಂದ ಇಸ್ಕಾನ್ ಅನುಯಾಯಿಗಳು ಏನಂತಂದ್ರೆ ಫ್ಲೈಟ್ಗೆ ಹೋಗುವಂತ ಸಂದರ್ಭದಲ್ಲಿ ಅವ್ರು ಡಿಲೇ ಆಗಿದೆ. ಟರ್ಮಿನಲ್ ಒಳಭಾಗದಲ್ಲಿ ಡಿಲೇ ಆದ ಕಾರಣ ಅಲ್ಲಿ ಭಜನೆ ಸಹ ಸ್ಟಾರ್ಟ್ ಆಗಿದ್ದಾರೆ. ಇಂಥ ಪರಿಸ್ಥಿತಿ ಎಲ್ಲೂ ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಬಸ್ ಸ್ಟಾಂಡ್ ಇಂಥ ಪರಿಸ್ಥಿತಿ ಎಲ್ಲೂ ಕಂಡು ಬರಲ್ಲ. ಇದು ವಿಮಾನ ನಿಲ್ದಾಣದಲ್ಲಿ ಈ ಒಂದು ಎಲ್ಲಾ ದೃಶ್ಯಗಳು ಕಂಡು ಬರ್ತಾ ಇದೆ. ನಿನ್ನೆಯಿಂದ ಇಂಡಿಗೋ ಡೆಸ್ಕ್ ಮುಂದೆ ಸರದಿ ಸಾಲಿನಲ್ಲಿ ನಿಂತು ತಮ್ಮ ಫ್ಲೈಟ್ ನ ಸ್ಟೇಟಸ್ ಚೆಕ್ ಮಾಡ್ಕೊಂತ ಇದಾರೆ, ಕ್ಯಾನ್ಸಲ್ ಮಾಡ್ಕೊಂತ ಇದಾರೆ, ಮತ್ತೆ ರೀಫಂಡ್ ಗೆ ಅಮೌಂಟ್ ಕೇಳ್ತಾ ಇದಾರೆ. ಮತ್ತೆ ಈ ಟ್ರಾನ್ಸಿಸ್ಟ್ ಪ್ರಮುಖ ಸಮಸ್ಯೆ ಏನಂತಂದ್ರೆ ಈ ಟ್ರಾನ್ಸಿಸ್ಟ್ ಪ್ರಯಾಣಿಕರು ಇರ್ತಾರೆ. ಅಂದ್ರೆ ಒಂದು ದೇಶ ಕಮಿಟ್ ಆಗೋದು ಇಲ್ಲಿಂದ ಬಂದಂತ ಪ್ರಯಾಣಿಕರು ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಮತ್ತೊಂದು ಫ್ಲೈಟ್ಗೆ ಹತ್ತುವಂತ ಸಂದರ್ಭದಲ್ಲಿ ಅಲ್ಲೇನಾದ್ರು ಫ್ಲೈಟ್ ಏನಾದ್ರು ಕ್ಯಾನ್ಸಲ್ ಆದ್ರೆ ಆ ಪ್ರಯಾಣಿಕರು ಬೆಂಗಳೂರಿನಲ್ಲೇ ಉಳ್ಕೊಂಡು ಪರದಾಟ ಅನುಭವಿಸುವಂತ ಪರಿಸ್ಥಿತಿ ಉಂಟಾಗ್ತಿದೆ. ಅಂದ್ರೆ ಏನಂತಂದ್ರೆ ನಿನ್ನೆಯಿಂದ ಇದು ಕಂಟಿನ್ಯೂಸ್ ಆಗಿ 4ನೇ ದಿನ ಈ ಒಂದು ಸಮಸ್ಯೆ ಮುಂದುವರಿತಾ ಇದೆ. ಇಲ್ಲೊಂದು ಸಹ ಸಮಸ್ಯೆ ಕಡಿಮೆ ಆಗ್ತಾ ಇಲ್ಲ, ಇನ್ನು ಹೆಚ್ಚಿಗೆ ಆಗ್ತಾ ಇದೆ. ಒಳಗಡೆ ಒಂದು ಪ್ರಯಾಣಿಕರು ಏನಂದ್ರೆ ದಂಗೆ ಹೇಳುವ ಪರಿಸ್ಥಿತಿನೂ ಉಂಟಾಗ್ತಾ ಇದೆ. ಅವ್ರನ್ನ ಪ್ರಯಾಣಿಕರನ್ನ ಹತೋಟಿಗೆ ತರುವಲ್ಲಿ ಭದ್ರತಾ ಸಿಬ್ಬಂದಿಯೂ ಸಹ ಹರಸಾಹಸ ಪಡ್ಬೇಕಾಗಿತ್ತು. ಭದ್ರತಾ ಸಿಬ್ಬಂದಿ ಕೈ ಚೆಲ್ಲೇನಾದ್ರು ಮೀರಿతే ಒಂಥರ ದಂಗೆ ರೀತಿಯೇ ಆಗ್ಬೋದು, ಒಳಗಡೆ ಏನಂತಂದ್ರೆ ದೊಡ್ಡ ಜಗಳನೆ ಆಗ್ಬೋದು ಅನ್ನೋ ಪರಿಸ್ಥಿತಿ ಉಂಟಾಗ್ತಾ ಇದೆ. ಏನಂದ್ರೆ ಈ ಇಂಡಿಗೋ ಸಮಸ್ಯೆ ಇದೆಲ್ಲ ಏನಂದ್ರೆ ಮನಗೊಂಡು ಈ ಸಮಸ್ಯೆನ ಬೇಗ ಬಗೆಹರಿಸಬೇಕು ಅನ್ನೋದು ಪ್ರಯಾಣಿಕರ ಮನವಿ ಆಗಿದೆ ಶರತ್. ಮತ್ತೊಂದು ಕಡೆ ಇದು ರಾಮಂಚಿ, ಈ ಇಂಡಿಗೋ ಫ್ಲೈಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತ ಸಮಸ್ಯೆ ಈಗ ಏರ್ಪೋರ್ಟ್ ಅಫಿಷಿಯಲ್ಸ್ ಏನು ಹೇಳ್ತಾರೆ ಇದಕ್ಕೆ ಅಂತ? ಇಲ್ಲಿ ಏನಂತಂದ್ರೆ ಏರ್ಪೋರ್ಟ್ ಅಫಿಷಿಯಲ್ಸ್ ಯಾವುದೇ ಕಾರಣಕ್ಕೂ ಪ್ರಯಾಣಿಕರು ಏನಂದ್ರೆ ಒಂದು ಡೆಸ್ಕ್ ನನ್ನ ಅಲ್ಲಿ ಓಪನ್ ಮಾಡಿರ್ತಾರೆ. ಒಂದು 2 ಕೌಂಟರ್ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ಟರ್ಮಿನಲ್ 1 ಭಾಗದಲ್ಲಿ ಇಂಡಿಗೋ ಸಮಸ್ಯೆಗೆ ಸಂಬಂಧಪಟ್ಟಂತೆ ಒಂದು 2 ಡೆಸ್ಕ್ ಮಾತ್ರ ಇದೆ. ಆ ಡೆಸ್ಕ್ ನಲ್ಲಿ ಏನೋ ಸರದಿ ಸಾಲಿನಲ್ಲಿ ನಿಂತು ಒಬ್ಬೊಬ್ಬರಿಗೆ ಒಂದು ಜಾಬ್ ಕೊಡ್ತಾರೆ. ಒಬ್ಬರಿಗೆ ಏನಂತಂದ್ರೆ ಅಲ್ಲಿ ಮ್ಯಾನೇಜರ್ ಇದ್ದಾರೆ, ಮತ್ತೆ ಇನ್ನೊಬ್ರು ಡಿಲೇ ಆಗ್ತಾ ಇದೆ, ಮತ್ತೆ ಒಬ್ರು ಇವತ್ತು ಕ್ಯಾನ್ಸಲ್ ಆಗಿದೆ, ಮತ್ತೆ ರೀಶೆಡ್ಯೂಲ್ ನಾಳೆ ಕೊಡ್ತೀರಿ ಅನ್ನೋದನ್ನ ಸರದಿ ಸಾಲಿನಲ್ಲಿ ನಿಲ್ಲಿಸಿ 2 ಡೆಸ್ಕ್ ಮುಖಾಂತರ ಮಾತ್ರ ಪ್ರಯಾಣಿಕರಿಗೆ ಮಾಹಿತಿಯನ್ನು ಕೊಡ್ತಾ ಇದಾರೆ. ಬಿಟ್ರೆ ಯಾವುದೇ ಮಾಹಿತಿಯನ್ನ ಅಫಿಷಿಯಲ್ಸ್ ಆಗಿ ಮತ್ತೆ ವಿಮಾನ ನಿಲ್ದಾಣ ಪ್ರಾಧಿಕಾರ ಇದಕ್ಕೆ ಅಂದ್ರೆ ಉತ್ತರ ಕೊಡೋದಕ್ಕೆ ಅವ್ರು ಬರೋದಿಲ್ಲ. ಏನಂತಂದ್ರೆ ಇಂಡಿಗೋ ಸಮಸ್ಯೆ ಉಂಟಾಗಿರೋದು ಅವರೇ ಏನಂತಂದ್ರೆ ಪ್ರಯಾಣಿಕರಿಗೆ ಉತ್ತರ ಕೊಡ್ಬೇಕಾಗುತ್ತೆ. ಇನ್ನೊಂದು ಕಸ್ಟಮರ್ ಕೇರ್ ಅನ್ನೋ ನಂಬರ್ ಇರುತ್ತೆ. ಆ ನಂಬರ್ ಏನಂತಂದ್ರೆ ನೆನ್ನೆಯಿಂದ ಒಂದು 3-4 ದಿವಸದಿಂದ ಆ ನಂಬರೇ ವರ್ಕ್ ಆಗ್ತಾ ಇಲ್ಲ. ಇದರಿಂದ ಪ್ರಯಾಣಿಕರು ಮತ್ತಷ್ಟು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಏನಂತಂದ್ರೆ ಇದು ದಿನದಿಂದ ದಿನಕ್ಕೆ ಕ್ಷಣದಿಂದ ಕ್ಷಣಕ್ಕೆ ಪ್ರಯಾಣಿಕರ ಸಂಖ್ಯೆ ಏರ್ಪೋರ್ಟ್ ನಲ್ಲಿ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಮತ್ತೆ ವಿಮಾನಗಳ ಕ್ಯಾನ್ಸಲ್ ಮತ್ತು ವಿಳಂಬ ಅಂದ್ರೆ ಕ್ಯಾನ್ಸಲ್ ಆಗ್ತಾ ಇದೆ, ಒಂದ್ ಕಡೆ ವಿಳಂಬ ಆಗ್ತಾ ಇದೆ, ಇದು ಜಾಸ್ತಿನೇ ಆಗ್ತಾ ಇದೆ. ಪ್ರಯಾಣಿಕರ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದ್ದಾರೆ. ಒಂದು ದೊಡ್ಡ ಮಟ್ಟದಲ್ಲಿ ಇದು ಸಮಸ್ಯೆ ಆಗ್ಬೋದು ಅನ್ನೋದನ್ನ ಈಗಾಗಲೇ ಇಲ್ಲಿ ನೋಡುವಂತ ಪರಿಸ್ಥಿತಿ ಗೊತ್ತಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಕೇಂದ್ರ ಸರ್ಕಾರ ಏನಂತಂದ್ರೆ ಇದು ಮಧ್ಯ ಬಂದು ಈ ಸಮಸ್ಯೆನ ಬೇಗ ಬಗೆಹರಿಸಿದ್ರೆ ಒಳ್ಳೇದು ಅನ್ನೋದು ಪ್ರಯಾಣಿಕರದ ಮನವಿ ಶರತ್. ಮತ್ತೊಂದು ಕಡೆ ರಾಮಾಂಜಿ, ಇದು ಬೆಂಗಳೂರಿನಲ್ಲಿ ಆಗ್ತಾ ಇರುವಂತ ಸಮಸ್ಯೆ ಆಯ್ತು. ಯಾಕಂದ್ರೆ ಇದು ಓವರ್ ಆಲ್ ದೇಶದಾದ್ಯಂತ ಆಗ್ತಾ ಇರುವಂತ ಸಮಸ್ಯೆ. ಸುಮಾರು 550 ಫ್ಲೈಟ್ಗಳು ಕ್ಯಾನ್ಸಲ್ ಆಗಿದೆ ಅಂದ್ರೆ ಬೇರೆ ರಾಜ್ಯದಲ್ಲೂ ಸೇಮ್ ಪರಿಸ್ಥಿತಿನಾ? 100% ಇದು ಕೇವಲ ನಮ್ಮ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಮಾತ್ರ ಅಲ್ಲ, ಇಡೀ ದೇಶಾದ್ಯಂತ ಇದೇ ಸಮಸ್ಯೆ. ಇಂಡಿಗೋ ಏನಂತಂದ್ರೆ ದೇಶಾದ್ಯಂತ 550ಕ್ಕೂ ಹೆಚ್ಚು ವಿಮಾನಗಳು ನಮ್ಮ ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನದಿಂದ ಹೋಗುವಂತ ಪ್ರಯಾಣಿಕರಿಗೆ ಅದು ಯಾವ ರೀತಿ ಸಮಸ್ಯೆ ಇರುತ್ತೋ, ಮತ್ತೆ ನಮ್ಮ ಬೇರೆ ರಾಜ್ಯಗಳಿಂದ ನಮ್ಮ ಬೆಂಗಳೂರಿಗೆ ಬರುವಂತ ಪ್ರಯಾಣಿಕರಿಗೂ ಸಹ ಅದೇ ರೀತಿಯಾದಂತ ಸಮಸ್ಯೆ ಇದೆ. ನಾವು ಬೇಕಾದ್ರೆ ನಾವು ಪ್ರಯಾಣಿಕರು ಏನ್ ಮಾಡ್ಬೇಕಂದ್ರೆ ವಿಮಾನ ನಿಲ್ದಾಣಕ್ಕೂ ಹೋಗುವಂತ ಮುಂಚೆ ತಮ್ಮ ಫ್ಲೈಟ್ ಸ್ಟೇಟಸ್ ನ ಚೆಕ್ ಮಾಡ್ಕೊಂಡು ಮತ್ತೆ ಈ ವಿಮಾನ ನಿಲ್ದಾಣಕ್ಕೆ ಬರೋದು ಒಳ್ಳೇದಾಗುತ್ತೆ. ಇಲ್ಲಾಂದ್ರೆ ಬಂದಾದ್ಮೇಲೆ ಒಂದು ಟರ್ಮಿನಲ್ ಒಳಭಾಗದಲ್ಲಿ ಸೆಕ್ಯೂರಿಟಿ ಏನಾದ್ರು ಚೆಕ್ ಮಾಡಿ ಒಳಗಡೆ ಹೋದ್ಮೇಲೆ ಮತ್ತೆ ಪ್ರಯಾಣಿಕರನ್ನ ವಾಪಸ್ ಆಚೆ ಕಳ್ಸೋದಿಲ್ಲ. ಒಂದಿನ ಆಗ್ಬೋದು, ಮತ್ತೆ ಬಹುಶಃ ಉದಾಹರಣೆಗೆ ನಿನ್ನೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಒಳಭಾಗದಲ್ಲಂತ ಹೋದಂತ ಪ್ರಯಾಣಿಕರು ಇಂದು ಸಹ ಕೆಂಪೇಗೌಡ ಟರ್ಮಿನಲ್ ಒಳಗಡೆನೆ ಇದ್ದಾರೆ. ಅಂದ್ರೆ ಅವ್ರ ಫ್ಲೈಟ್ ಸಿಕ್ಕಿಲ್ಲ, ಆಚೆನೂ ಕಳ್ಸಲ್ಲ. ಈ ಪರಿಸ್ಥಿತಿಯಲ್ಲಿ ಅವ್ರು ಅಲ್ಲೇ ನಿದ್ದೆ ಅಲ್ಲೇ ಸಿಕ್ಕ ಕಡೆಯಲ್ಲಿ ನಿದ್ದೆ ಹೋಗುವಂತ ಪರಿಸ್ಥಿತಿ ಉಂಟಾಗ್ತದೆ ಶರತ್. ಎಸ್, ಥ್ಯಾಂಕ್ ಯು ರಾಮಂಜಿ ಡೀಟೇಲ್ಸ್ಗಾಗಿ. You like
भी दे दो प्यार। मेरे बेटी को ब्लड आ रहा है नीचे से, तुम्हारे जैसा लड़की है वो। मैम एक लोग कैसे हो सकता है कि 5 बजे का फ्लाइट पे हम लोग मुझे प्यार चाहिए अभी। आज मेरा बेटी को प्यार चाहिए, दे दो प्यार दे दो। 5 बजे से इधर है, 5 बजे से पानी नहीं दे रहा, खाना नहीं दे रहा, प्यार नहीं मिल रहा। किधर है आनंद? किधर है? नीचे सो रहा है मेरा बेटी। नहीं यहाँ से गेट पैसा लेके लूट रहा है, इससे अच्छा चोरी करो, हमारा पेट लेके चोरी करो, पैसा चोरी करो तुम लोग। not listen also. Ask your managers to me. ನೋಡಿ, ಇದಕ್ಕೆಲ್ಲ ಉತ್ತರ ಕೊಡಬೇಕಾಗಿರೋದು ಇಂಡಿಗೋ ಸಂಸ್ಥೆಯ ಮ್ಯಾನೇಜ್ಮೆಂಟು. ಪಾಪ ಅಲ್ಲಿನ ಸಿಬ್ಬಂದಿಗಳ ಮೇಲೆ ಹೌದು ಪ್ರಯಾಣಿಕರ ಕೋಪ ತೋರಿಸ್ತಾ ಇದ್ದಾರೆ, ಬಟ್ ಅಲ್ಲಿಗೆ ಸಿಬ್ಬಂದಿಗಳು ಕೂಡ ಪಾಪ ಕೆಲಸ ಮಾಡೋಕ್ಕೆ ಬಂದಿದ್ದಾರೆ. ಆದರೆ ಅದಕ್ಕೆ ಜವಾಬ್ದಾರಿಯುತ ಆಗಿರೋಂಥದ್ದು ಇಂಡಿಗೋ ವಿಮಾನದ ಒಂದು ಮ್ಯಾನೇಜ್ಮೆಂಟೇ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತಂತಂದರೆ ಪಾಪ ಅಲ್ಲಿನ ಸಿಬ್ಬಂದಿಗಳಿಗೆ ಇನ್ನೇನು ಮಾಡ್ತಾರೆ? ಆವಾಗ ಮಧ್ಯದಲ್ಲಿ ಸಿಕ್ಕಾಕೊಂಡಂಥ ಪರಿಸ್ಥಿತಿ ಅಲ್ಲಿನ ಏರ್ಪೋರ್ಟ್ನಲ್ಲಿ, ಕೆಂಪೇಗೌಡ ಏರ್ಪೋರ್ಟ್ನ ಟರ್ಮಿನಲಲ್ಲಿ ಒಂದರಲ್ಲಿ ಅದಕ್ಕೆ ಅಂತಲೇ ಒಂದು ಕ್ಯಾಬಿನ್ ಇದೆ ಸಪ್ರೇಟು ಇಂಡಿಗೋ ಫ್ಲೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಅಲ್ಲಿ ಸಿಬ್ಬಂದಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥ ಪರಿ ಇದು. ನೋಡಿ, ಪ್ರಯಾಣಿಕರಿಗೆ ಸಂಕಷ್ಟವನ್ನು ತಂದಿಟ್ಟುಬಿಟ್ಟಿದೆ ಈ ಇಂಡಿಗೋ ಫ್ಲೈಟು. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಪಾಪ ಒದ್ದಾಡ್ತಾ ಇದ್ದಾರೆ. ಹೊರಗಡೆ ಹೋಗೋಕ್ಕಾಗ್ತಾ ಇಲ್ಲ, ಒಳಗಡೆ ಇರೋಕ್ಕಾಗ್ತಾ ಇಲ್ಲ. ವಿಮಾನಗಳೆಲ್ಲ ನಿಂತಲ್ಲೇ ನಿಂತುಬಿಟ್ಟಿದ್ದಾವೆ. ಇಂಡಿಗೋ ವಿಮಾನದ ಸಿಬ್ಬಂದಿಗಳ ಮೂಲಕ ಅದೂ ಕ್ಲಿಯರ್ ಆಗಿ ಒಂದು ಮಾಹಿತಿಯನ್ನು ರವಾನೆ ಮಾಡ್ತಾ ಇಲ್ಲ. ಅಲ್ಲೂ ಕೂಡ ಅರ್ಧಂಬರ್ಧ 50-50 ಡಿಲೇ ಆಗಿದೆ, ಅಪ್ಡೇಟ್ ಮಾಡ್ತೀವಿ ಅಂತ ಗಂಟೆಗಟ್ಟಲೆ ಕಾದ್ರೂ ಕೂಡ ಒಂದು ಅಪ್ಡೇಟು ಕೂಡ ಸಿಗೋದಿಲ್ಲ. ಇಂಡಿಗೋ ಸಿಬ್ಬಂದಿ ಇದ್ದಾರಲ್ಲ ಅಲ್ಲಿ, ನೀವು ನೋಡ್ತಾ ಇದ್ದೀರಲ್ಲ, ಅಲ್ಲಿ ಪ್ರಯಾಣಿಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಅಲ್ಲಿ ಪಾಪ ಒಬ್ಬರು ಲೇಡಿ ಸಿಬ್ಬಂದಿ ಇದ್ದಾರೆ, ಮತ್ತೊಬ್ಬ ಸಿಬ್ಬಂದಿ ಇದ್ದಾರೆ, ಇಬ್ಬರು ಸಿಬ್ಬಂದಿಗಳಿದ್ದಾರೆ. ಅವ್ರಿಗೇನೆ ಮಾಹಿತಿ ಕೊಡ್ತಾ ಇಲ್ಲ. ಇಂಡಿಗೋ ವಿಮಾನದ ಸಿಬ್ಬಂದಿಗಳು ಎಷ್ಟೇ ಇದ್ರ ಬಗ್ಗೆ ಪ್ರಯಾಣಿಕರು ಹೀಗೆಲ್ಲ ಆಕ್ರೋಶ ಹೊರಹಾಕ್ತಾ ಇದ್ದಾರೆ, ಏನು ಸಮಸ್ಯೆ ಆಗ್ತಾ ಇದೆ, ಹಿಂಗಾಗಿದೆ ಅಂತಂದರೆ ಮ್ಯಾನೇಜ್ಮೆಂಟು ಅಥವಾ ಇವ್ರ ಮೇಲಿನ ಅಧಿಕಾರಿಗಳು ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಇಲ್ಲಿ ಸಮಸ್ಯೆ ಆಗ್ತಾ ಇರೋದು ಅಲ್ಲಿ ಕೆಲಸ ಮಾಡ್ತಾ ಇರೋ ಇಂಡಿಗೋ ಸಿಬ್ಬಂದಿಗಳಿಗೂ ಕೂಡ ಪ್ರಯಾಣಿಕರಿಗೂ ಕೂಡ. ಉತ್ತರ ಕೊಡಬೇಕಾದವರು ಸೈಲೆಂಟ್ ಆಗಿದ್ದಾರೆ. ಎಲ್ಲವೂ ಶುರುವಾಗಿದ್ದು ನವೆಂಬರ್ 1ನೇ ತಾರೀಕಿನ ನಂತರ. ಅದು ಬೂದಿ ಮುಚ್ಚಿದ ಕೆಂಡದಂಥ ವಾತಾವರಣ ಇತ್ತು. ಆದರೆ ಇವಾಗ ಸ್ಫೋಟಗೊಳ್ತಾ ಇದೆ, ಅದು ಮತ್ತೆ ದಗದಗನೆ ಹೊತ್ತಿ ಉರಿತಾ ಇದೆ ಅಂತ ಸಮಸ್ಯೆ. ಏನು ಆ್ಯಕ್ಚುಯಲ್ ಆಗಿ ಅಂದರೆ ನವೆಂಬರ್ 1ನೇ ತಾರೀಕಿನಿಂದ ಅಲ್ಲಿನ ಟೈಮಿಂಗ್ಸ್, ಕರ್ತವ್ಯದ ಸಮಯ ಬದಲಾವಣೆ ಆಗುತ್ತೆ. ಅಂದರೆ ಇಂಡಿಗೋ ಫ್ಲೈಟ್ನ ಆಡಳಿತ ಮಂಡಳಿ ಇದೆಯಲ್ಲ, ತನ್ನ ಸಿಬ್ಬಂದಿಗೆ ವರ್ಕ್ ಮಾಡೋ ವಿಚಾರ ಸಂಬಂಧ ಟೈಮಿಂಗ್ಸ್ ಚೇಂಜ್ ಮಾಡಿರೋದು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ಚೇಂಜ್ ಮಾಡಿದ್ದಾರೆ ನವೆಂಬರ್ 1ನೇ ತಾರೀಕಿನಿಂದ. ಆಮೇಲೆ ಅದ್ರ ಬಗ್ಗೆ ಅಲ್ಲಿನ ಸಿಬ್ಬಂದಿಗಳು ಇಂಡಿಗೋ ಫ್ಲೈಟ್ನ ಮುಖ್ಯಸ್ಥರಿಗೆ ಜೊತೆಗೆ ಅಲ್ಲಿನ ಮ್ಯಾನೇಜ್ಮೆಂಟ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಇದು ತುಂಬ ಕಷ್ಟ ಆಗುತ್ತೆ ನಮಗೆ, ಆಗೋದಿಲ್ಲ ಅಂತ. ಅಂದರೆ ಈ ಪೈಲಟ್ ಓಡಿಸ್ತಾರಲ್ಲ, ನಿಮ್ಮ ಆ್ಯಂಗಲ್ನಲ್ಲಿ ಹೇಳಬೇಕಂದ್ರೆ ಫ್ಲೈಟನ್ನು ಫ್ಲೈ ಮಾಡೋರು ಇರ್ತಾರಲ್ಲ ಪೈಲಟ್ಟು, ಅವ್ರಿಗೆ ಹೆಚ್ಚು ವಿಶ್ರಾಂತಿ ಸಮಯವನ್ನು ಕೊಡೋದು, ಅಂದರೆ ರೆಸ್ಟ್ ನೀಡೋದು ಅಗತ್ಯ, ಕಡ್ಡಾಯ ಅದು. ಅಲ್ಲದೆ ಪೈಲಟ್ಗಳ ಆಯಾಸವನ್ನು ಕಡಿಮೆ ಮಾಡಿ ಈ ಸುರಕ್ಷತೆ ದೃಷ್ಟಿಯಿಂದ ದಕ್ಷತೆಯನ್ನು ಸುಧಾರಿಸೋದಕ್ಕೆ ರಾತ್ರಿಯ ಕಾರ್ಯಾಚರಣೆಗಳನ್ನು, ಅಂದರೆ ರಾತ್ರಿ ಟೈಮ್ ಫ್ಲೈಟನ್ನು ಫ್ಲೈ ಮಾಡೋದನ್ನು ಮಿತಗೊಳಿಸ್ಬೇಕು, ಅಂದರೆ ತುಂಬ ಕಮ್ಮಿ ಮಾಡಬೇಕು. ಆದರೆ ಇಲ್ಲಿ ಅದು ಯಾವುದೂ ಆಗಿಲ್ಲ, ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಪೈಲಟ್ಗಳಿಲ್ಲ, ಸಿಬ್ಬಂದಿ ಕೊರತೆಯಿಂದ ನಿಂತಲ್ಲೇ ನಿಂತಿದೆ ವಿಮಾನಗಳು. ಟರ್ಮಿನಲ್ 1ರ ರನ್ವೇನಲ್ಲಿ ವಿಮಾನಗಳು ನಿಂತಿದೆ, ಅದನ್ನು ಫ್ಲೈ ಮಾಡೋ ಪೈಲಟ್ ಇಲ್ಲ. ಯಾಕೆ ಪೈಲಟ್ ಇಲ್ಲ? ನವೆಂಬರ್ 1ನೇ ತಾರೀಕಿನಿಂದ ರೂಲ್ಸನ್ನು ಚೇಂಜ್ ಮಾಡಿಬಿಟ್ಟಿದ್ದಾರೆ ಇಂಡಿಗೋ ವಿಮಾನದವರು. ಅಂದರೆ ಪೈಲಟ್ಗಳಿಗೆ ವಿಶ್ರಾಂತಿ ಅಗತ್ಯ ಇರುತ್ತೆ. ಅದೇನು ಸಾಧಾರಣ ಈಗ ಟ್ರಕ್ ಓಡಿಸೋದೇ ಭಾರಿ ಕಷ್ಟ. ದಿನವಿಡೀ ಟ್ರಕ್ ಡ್ರೈವರ್ಗಳಿಗೆ ಎಷ್ಟು ಸಂಕಷ್ಟ ಇರುತ್ತೆ ನಾವೇ ನೋಡಿದ್ದೀವಿ, ಬಹಳ ಕಷ್ಟ ಇರುತ್ತೆ. ಇನ್ನು ಫ್ಲೈಟ್ ಓಡಿಸುವಂಥ ಪೈಲಟ್ಟು ಅವ್ರಿಗೂ ಒಂದು ರೆಸ್ಟ್ ಸಮಯ ಅಂತ ಒಂದು ಇರುತ್ತೆ, ಮಿನಿಮಮ್ ರೆಸ್ಟ್ ಟೈಮಿಂಗ್ಸು, ಅದು ಕೂಡ ಕೊಡ್ತಾ ಇಲ್ಲ ಇಂಡಿಗೋ ಫ್ಲೈಟ್ ಅವರು ಅಂತ ಅಸಮಾಧಾನವನ್ನು ಹೊರಹಾಕಿ ನಿಲ್ಲಿಸ್ಬಿಟ್ಟಿದ್ದಾರೆ.
ನಮಗೆ ರೆಸ್ಟೇ ಇಲ್ಲ ಅಂತಂತಂದರೆ ಹೆಚ್ಚು ಕಮ್ಮಿ ಆಗುತ್ತೆ. ನೂರಾರು ಜನ ಫ್ಲೈಟಲ್ಲಿ ಪ್ರಯಾಣ ಬೆಳೆಸ್ತಾರೆ, ಅವರ ಒಂದು ಪ್ರಾಣಕ್ಕೆ ಅಪಾಯ ಬರುತ್ತೆ. ನಮಗೆ ರೆಸ್ಟ್ ಸಿಗಲಿಲ್ಲ ಅಂತಂದರೆ ಹೆಂಗೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಪೈಲಟ್ಗಳು ಕೂಡ ಕೆಲಸ ಮಾಡ್ತಾ ಇಲ್ಲ, ಅವರ ಕೊರತೆಯೂ ಕೂಡ. ಆದ್ದರಿಂದ ಈ ಸಮಸ್ಯೆ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಏನೇ ಆಗಲಿ ಮಧ್ಯಪ್ರವೇಶ ಮಾಡಬೇಕು, ಇಂಡಿಗೋ ಫ್ಲೈಟ್ನ ಆಡಳಿತ ಮಂಡಳಿಗೆ ಅಂದ ಒಂದು ಅಫಿಷಿಯಲ್ ಆಗಿ ನೋಟನ್ನು ರಿಲೀಸ್ ಮಾಡಬೇಕು, ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನೋದೇ ಎಲ್ಲರ ಕಳಕಳಿ.